ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು. ಜಯ ಕನ್ನಡ ದಿನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಮ್ಮನ್ನು ಸ್ವಾಗತಿಸ್ತೀನಿ. ಈ ನಮ್ಮ ಜಯ ಕನ್ನಡದ ದಿನ ಕರ್ನಾಟಕ ಸರ್ಕಾರದಿಂದ ಘೋಷಣೆ ಆಗಬೇಕು. ಇಡೀ ರಾಜ್ಯದಂತ ಕನ್ನಡದ ದಿನವನ್ನು ಆಚರಿಸಬೇಕು ಪ್ರತಿಯೊಬ್ಬರಂತೇಳಿ ಈ ಪತ್ರಿಕಾಗೋಷ್ಠಿಗೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಮ್ಮ ಇಡೀ ರಾಜ್ಯ ಕಂಡಂಥ ಗೋಕಾಕ್ ಚಳುವಳಿಯ ನಾಯಕರಾದಂಥ ಸಾರಾ ಗೋವಿಂದ್ರವರು ಆಗಮಿಸಿದ್ದಾರೆ. ಈ ವಿಚಾರವಾಗಿ ಉದ್ದೇಶಿಸಿ ಮಾತಾಡಲು ಅವರನ್ನು ಸ್ವಾಗತ ಕೊಡ್ತೀನಿ. ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ಅವರು ಆಗಮಿಸಿದ್ದಾರೆ, ಇತಿಹಾಸ ತಜ್ಞರು. ಅವರು ಈ ವಿಚಾರವಾಗಿ ಮಾತಾಡ್ತಾರೆ, ಅವರನ್ನು ಸ್ವಾಗತಿಸ್ತೀನಿ. ನಮ್ಮ ರಾಮಸ್ವಾಮಿ ಸಿ ಕೆ ರಾಮೇಗೌಡರು ರಾಜ್ಯಾಧ್ಯಕ್ಷರು ಕನ್ನಡ ಜನಶಕ್ತಿ, ಅವರನ್ನು ಸ್ವಾಗತಿಸ್ತೀನಿ. ಶಂಕರ್ ಗೂವರ್ ಅವರನ್ನು ಊಹಾಲ್ ಅವರನ್ನು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತೀನಿ. ಮತ್ತು ಅವಾಗೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈ ವಿಚಾರವಾಗಿ ನಮ್ಮ ಸಾರಾಗೌಡ್ ಸಾಹೇಬರು ಮಾತಾಡ್ತಾರೆ. ಓಕೆ, ಜಯ ಕನ್ನಡ ದಿನ ಕನ್ನಡ ಪರ ಸಂಘಟನೆ ಒಕ್ಕೂಟದ ವತಿಯಿಂದ 146ನೇ ತಂದೆ ಪೆರಿಯಾರ್ ಅವರ ಕನ್ನಡಿಗ ತಂದೆ ಪೆರಿಯಾರ್ ಅವರ ಜಯಂತಿ ವಿಚಾರವಾಗಿ ಹಾಗೂ ನಮ್ಮ ಕುವೆಂಪು ರಾಷ್ಟ್ರ ಕವಿಗಳಾದಂಥ ಕುವೆಂಪುನವರ 30ನೇ ಪುಣ್ಯತಿಥಿ ಕನ್ನಡವನ್ನು ಅಗಲಿದಂಥ ದಿನ, ನಮ್ಮನ್ನೆಲ್ಲ ಅಗಲಿದಂಥ ದಿನ ನವೆಂಬರ್ 11ರಂದು ಜಯ ಕನ್ನಡ ದಿನವೆಂದು ಘೋಷಿಸಬೇಕು. ಇದನ್ನು ರಾಜ್ಯದಂತ ಆಚರಣೆ ಮಾಡಬೇಕು. ಪ್ಲಸ್ ಇದು ಇಡೀ ವಿಶ್ವದ ಕನ್ನಡಿಗರಿಗೆ ಒಂದು ಕೊಡುಗೆ ಆಗಬೇಕು. ಪ್ರತಿ ವರ್ಷವೂ ಈ ಒಂದು ಆಚರಣೆಯನ್ನು ಸರ್ಕಾರ ಆದೇಶ ಹೊರಡಿಸಿ ತರಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮೊದಲು ಮಾನವನಾಗು, ಹುಟ್ಟುವ ಪ್ರತಿ ಮಗುವು ವಿಶ್ವ ಮಾನವನೇ, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿರತಕ್ಕಂಥ ವಾಕ್ಯಗಳು. ಕರ್ನಾಟಕದಲ್ಲಿ ವಾಸಿಸುವ ಪ್ರತಿ